ಅಂಬೇಡ್ಕರ್ ಹುಟ್ಟಿದ ದಿವಸ ಗುಂಡು ಕೊಡೋನು ಅಂದ್ರೆ ನಮ್ ಸತೀಶ್ ಬೈಗೆ ಬಿಟ್ಟು ಯಾವುದು ಕೊಡಲ್ಲ. ಈ ಸಾಧನೆ ಯಾರು ಸಾಧಿಸಲ್ಲ. ಎಲ್ಲ ನಾವು ಅಣ್ಣನು ಗೆಲ್ತಾರೆ, ಅಂಬೇಡ್ಕರ್ ಅಣ್ಣನು ಗೆಲ್ತ ಹೇಳ್ತಾರೆ. ಆದ್ರೆ ಸತೀಶ್ ಸತೀಶ್ ಅಣ್ಣ, ಎರಡನೆಯ ನೆಕ್ಸನ್ ಮಂಡ್ಯಾಲ ಸತೀಶ್ ಅಣ್ಣ, ಎರಡನೇ ನೆಕ್ಸನ್ ಮಂಡ್ಯಾಲ ಸತೀಶ, ಸತೀಶ್ ಅವ್ರಿಗೆ ಜನ್ಮದಿನ ಶುಭಾಕಾಂಕ್ಷೆಗಳು. ನ್ಯಾಯ ಅಂದ್ರೆ ನ್ಯಾಯ. ಇದಕ್ಕೆ ಸಾಕ್ಷಿಗಳು ನಮ್ಮ ಹೆಸರು ರಜು ಸಿದ್ಗಟ್ಟಿ, ಕಿಟ್ಟ ಅಂತ ಇರ್ತಾರೆ. ಇದರಲ್ಲಿ ನಮ್ಗೆ ಇರ್ಬೋದು, ಅದನ್ನ ಸ್ನೇಹಿತರು ಇರ್ಬೋದು, ನಮ್ ಬ್ರದರ್ ಇರ್ಬೋದು, ನಮ್ ಕೀಲಲ್ಲಿ ಸತೀಶ್ ಅಂತ ನಾವ್ ಹೇಳ್ತೀವಿ. ಒಳ್ಳೆ ದಾರಿ, ಒಳ್ಳೆ ಗುಣ, ಯಾರು ನಾವು ನಂಬ್ತಾ ಇಲ್ಲ. ಇದರಲ್ಲಿ ಹುಟ್ಟುಹಬ್ಬದ ಶುಭಾಶಯಗಳು. ಭಾರತ ದೇಶಕ್ಕೆ ಡಾಕ್ಟರ್ BR ಅಂಬೇಡ್ಕರ್, ಮುಳಬಾಗ ತಾಲೂಕಕ್ಕೆ ಸತೀಶ್ ಅಣ್ಣ ಅವರು. ಭಾರತ ದೇಶಕ್ಕೆ ಡಾಕ್ಟರ್ BR ಅಂಬೇಡ್ಕರ್. ಜೈ 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 ಭೀಮ್. ನನ್ನ ಈ ದಿನ ನನಗೆ ಮಾತುಗಳು ಬರ್ತಾ ಇಲ್ಲ, ಮೊದಲ ಬಾರಿ ಮಾತುಗಳು ಬರ್ತಾ ಇಲ್ಲ. ಯಾಕಂದ್ರೆ ನನ್ನ ಹೋರಾಟ ಆದಿ, ಹೋರಾಟ ಇತಿಹಾಸ, ಹೋರಾಟ ಗಂಗಾ ತೋರಿಸಿದ್ ಯಾರು ಅಂತ ಹೇಳಿದ್ರೆ ನನ್ನ ನೆಚ್ಚಿನ ಅಣ್ಣ ಹಾಗೂ ನನ್ನ ಗುರುಗಳು ಆದ ಕೀಳೋಳಿ ಸತೀಶ್ ಅವರು. ಅವರಿಗೆ ಮೊದಲು ನಾನು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ತಾ, ಆತ್ಮ ಎಲ್ಲ ಒಂದು ಗುಣ ನಮಗಿಷ್ಟ ಆಗಿದ್ದೇನು ಅಂದ್ರೆ, ಹೋರಾಟ ಅಂದ ಮೇಲೆ ಯಾರಾದ್ರೂ ಆಗಿರ್ಲಿ ಆತ್ಮ ಸ್ವಾರ್ಥ ಅನ್ನೋದು ಸ್ವಲ್ಪ ಇಟ್ಟಿರ್ತಾರೆ ಹೋರಾಟ ಅಂದ ಮೇಲೆ. ಆದರೆ ನಮ್ಮನ್ನ ಈ ಆಗಿನ ಕಾಲಘಟ್ಟದಿಂದ ಈಗಿನ ಕಾಲಘಟ್ಟದವರೆಗೂ ಹೋರಾಟ ಮಾಡಿದಾಗ ಹೋರಾಟದಲ್ಲಿ ಆ ಪ್ರತಿಫಲ ಸಿಗತ್ತಂತೆ, ಬಾ ನಾವು ಆ ಹೋರಾಟ ಮಾಡೋಣ, ಪ್ರತಿಫಲ ಈಸ್ಕೊಂಡೋಣ ಅಂದಾಗ ಆ ಹೋರಾಟ ನಮ್ಗೆ ಬೇಕಾಗಿಲ್ಲ. ನಮ್ಗೆ ಅಂಬೇಡ್ಕರ್ ಹೇಳ್ಕೊಟ್ಟಿರೋದು ಆ ಹೋರಾಟ ಅಲ್ಲ, ನಿಷ್ಠಾವಂತ ಹೋರಾಟ ಹೇಳ್ಕೊಟ್ಟಿರೋದು, ನಿಸ್ವಾರ್ಥ ಹೋರಾಟ ಹೇಳ್ಕೊಟ್ಟಿರೋದು, ತಳಮಟ್ಟದಲ್ಲಿರೋನು ಮೇಲ್ಮಟ್ಟಕ್ಕೆ ತರೋ ಹೋರಾಟ ಹೇಳ್ಕೊಟ್ಟಿರೋದು ನಮ್ಕ. ಆ ಹೋರಾಟ ಮಾಡ್ಬೇಕು ನಾವು. ಈ ಹೋರಾಟ ಅಲ್ಲ ನಮ್ಗೆ ಬೇಕಾಗಿರೋದು. ನಮ್ಮ ಹೋರಾಟ ಹೆಂಗಿರ್ಬೇಕು ಅಂದ್ರೆ, ಹೋರಾಟ ಹೆಂಗಿರ್ಬೇಕು ಅಂದ್ರೆ, ಹೋರಾಟಕ್ಕೆ ನಾವು ಕೂತಿದ್ದೀವಿ ಅಂತ ಹೇಳದ ಮೇಲೆ ಆ ಹೋರಾಟ ರೂಪುರೇಷೆಗಳು ನೋಡ್ಬಿಟ್ಟು, ಆ ಹೋರಾಟ ಗುಣ ನೋಡ್ಬಿಟ್ಟು, ಆ ಹೋರಾಟ ಸಿದ್ಧಾಂತಗಳು ನೋಡ್ಬಿಟ್ಟು ನಾವು ನಿಮ್ಮ ಸಂಘಟನೆದಲ್ಲಿ ಒಂದು ಪಾಲ್ದಾರರಾಗಿ ನಾವು ಬರ್ತೀವಿ, ನಿಮ್ಮ ಸಂಘಟನೆದಲ್ಲಿ ನಾವು ಗುರುತಿಸ್ಕೊಂತೀವಿ, ನಾವು ಹೋರಾಟಗಾರರಾಗ್ತೀವಿ ಅಂತ ಹೇಳ್ಬಿಟ್ಟು ಎಷ್ಟೋ ಜನರು ಬಂದು ನಮಗ್ ಸಾಥ್ ಕೊಟ್ಟವ್ರೆ. ಅಂತ ಹೋರಾಟಗಾರರು ಇವತ್ತು ನಾವು ಇಷ್ಟ ಅದ್ದೂರಿಯಾಗಿ ನಾವು ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದೇವೆ ಅಂದ್ರೆ ನಮಗೆ ಗರ್ವ ಅಂದ್ರೆ ಗರ್ವ, ತುಂಬಾ ಗರ್ವ ಬಂದೈತೆ. ನಾವು ಅವರಿಗೆ ಮತ್ತೊಂದು ಬಾರಿ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ನನ್ನ ಮಾತುಗಳು ಮುಗಿಸ್ತೀನಿ. ಮೀಡಿಯಾ ಮಿತ್ರರಿಗೆ ವಂದಿಸುತ್ತಾ, ಏನು ಈ ದಿನ ನಮ್ಮ ಗುರುಗಳಾದ ಕೀಳೋಳಿ ಸತೀಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಿಮ್ಮೆಲ್ಲರ ಮುಖಾಂತರ ಹಂಚ್ಕೊಳ್ತಾ ಇದ್ದೀನಿ. ಹ್ಯಾಪಿ ಬರ್ಡೇ, ಹುಟ್ಟುಹಬ್ಬದ ಶುಭಾಶಯಗಳು ಬಾಸ್. ಈ ದಿನ ಏನಪ್ಪಾ ಒಂದು ಸಂತೋಷಕರವಾದ ಸುದ್ದಿ ಅಂದ್ರೆ, ನಮ್ಮ ತಾಲೂಕಿನಲ್ಲಿ ಸುಮಾರು ಸಂಘಟನೆಗಳ ಜೊತೆ ನಾನು ಕೆಲಸ ಮಾಡಿದ್ದೀನಿ, ಅವ್ರ ಜೊತೆ ಹೋರಾಟಗಳಿಗೆ ಹೋಗಿದ್ದೀನಿ, ಧರಣಿಗಳಿಗೆ ಹೋಗಿದ್ದೀನಿ. ಬಟ್ ಅಲ್ಲಿ ನಿಷ್ಠಾವಂತ ಒಂದು ಹೋರಾಟಗಾರ ಅಂತ ಕಾಣಿಸಿದ್ದು ಅಂದ್ರೆ ನನಗೆ ನಿಜವಾಗ್ಲೂ ಸತ್ಯವನ್ನು ಹೇಳ್ತಾ ಇದ್ದೀನಿ, ನಮ್ಮ ಕೀಳೋಳಿ ಸತೀಶ್ ಅಣ್ಣ ಅವರು. ಅದೇ ರೀತಿ ನನ್ನ ಆದಿನೇ ಬೇರೆ ಇತ್ತು, ಯಾಕಂದ್ರೆ ನನ್ನ ಒಂದು ನಡವಳಿಕೆ, ನನ್ನ ರೂಟುಗಳು ಬೇರೆ ಇತ್ತು, ಬೇರೆ ಬೇರೆ ಹಾದಿಯಲ್ಲಿ ಹೋಗ್ತಾ ಇದ್ದೆ. ಬಟ್ ನಾನಿವತ್ತು ಕೆಡ ಇಡ್ತಾ ಇದ್ನೋ ಏನೋ ನನ್ನನ್ನು ಇವತ್ತು ಒಂದು ದಾರಿಯಲ್ಲಿಟ್ಟು, ಈ ದಾರಿಯಲ್ಲಿ ಹೋದ್ರೆ ನೀನೊಂದು ಸುಖಕರವಾದ ಜೀವನ, ಒಂದು ಹೋರಾಟಗಾರನಾಗಿ ನೀನ್ ಈ ರೀತಿ ಬದುಕ್ಬೋದು, ಹೆಂಡತಿ ಮಕ್ಕಳು ಒಂದು ಸಂತೋಷಕರವಾಗಿ ಸಾಕ್ಬೋದು ಅಂತ ಇವತ್ತು ನನಗೆ ತಿಳಿಸ್ಕೊಟ್ಟು
ನನ್ನ ಕೈಯಲ್ಲಿ ಇವತ್ತು ಮಹಾನಾಯಕ ಯುವಶಕ್ತಿ ಸಂಘ ಅಂತ ಹೇಳ್ಬಿಟ್ಟು ನನ್ನ ಕೈಯಲ್ಲಿ ಒಂದು ನಾನೇ ನಮ್ದೇ ಆದ ಒಂದು ಸಂಘಟನೆಯನ್ನು ರಿಜಿಸ್ಟರ್ ಮಾಡಿಸಿ ನನ್ನ ಬೆನ್ನೆಲುಬಾಗಿ ನಿಂತಿರುವ ನಮ್ಮ ಗುರುಗಳು ಇವತ್ತು ನಮ್ಮ ಆಶೀರ್ವಾದ ಅವರ ಆಶೀರ್ವಾದ ಸದಾ ನನ್ನ ಮೇಲೆ ಇರ್ಲಿ ಅಂತ ಹೇಳ್ತಾ ಈ ಮೂಲಕ ನನ್ನ ಆಶೀರ್ವಾದ ಈಶ್ವರಪ್ಪ ಜೈ ಮಹಾನಾಯಕರಿಗೆ ಜೈ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಮ್ಮ ತಾಗೆ ರಾಜಣ್ಣಗೆ ಈ ರೀತಿ ಎಲ್ಲಾ ನನಗೆ ಸಾಥ್ ಕೊಟ್ಟು ನನ್ನ ಬೆನ್ನೆಲುಬಾಗಿ ನನ್ನ ಶಿಷ್ಯನು ನೀನು ಅಂತ ಒಂದು ಅವ್ರು ಹೇಳ್ಕೊಳ್ಳೋ ರೀತಿಯಲ್ಲಿ ನನ್ನ ಬೆಳೆಸ್ತಾ ಇದ್ದಾರೆ. ಅವರ ಒಂದು ಹಾದಿಯಲ್ಲಿ ನಾನು ನಡೀತೀನಿ, ಯಾವುದೇ ತಪ್ಪುದಾರಿ ಹಿಡಿಯಲ್ಲ, ಅವ್ರ ಗೋಲ್ನ ನಾನು ಇಳಿಸ್ತೀನಿ ಅಂತ ಈ ಮೂಲಕ ನಾನು ಉಳಿಸ್ತೀನಿ ಅಂತ ಹೇಳ್ತಾ ತಿಳಿಸ್ತಾ ಮತ್ತೊಮ್ಮೆ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಯಾವ ತರ ಮಾಡೋದು, ನಾನು ಏನ್ ಹೇಳ್ಬೇಕು ಅದನ್ನ ನಮ್ಮ ಕಿಟ್ಟ, ನಮ್ಮ ರವಿ, ನಮ್ಮ ಬಂಗಾರಿ ಮಂಜು, ನಮ್ಮ ಹುಸೇನು, ಅದೇ ರೀತಿ ನಮ್ಮ ಆತ್ಮಶೇಖರ, ನಮ್ಮ ಜನಿಬೈ ರಮೇಶ್ ಅಣ್ಣವರು ಹೇಳ್ಬಿಟ್ಟಿದ್ದಾರೆ, ಮತ್ತೆ ನಮ್ಮ ನಾರಾಯಣ ಗೌಡರು, ಬಂಗಾರಿ ಮಂಜು ಅವರು ಹೇಳ್ಬಿಟ್ಟಿದ್ದಾರೆ. ಒಂದೇ ಮತ್ತೆ ಇಷ್ಟಪಡ್ತೀನಿ, ನಾವು ಒಂದು ತಾಯಿ ಹೊಟ್ಟೆ ಮುಟ್ಟಿಲ್ಲ ಅಂತಿದ್ದೇವೆ, ಅನಂತ ಮಕ್ಕಳು ಆ ಭಗವಂತ ನಮಗೆ ಕೊಟ್ಟಿರ್ತಾರ ಕೊನೆ ಉತ್ಸವ ತನಕ ನಾವು ಒಂದೇ ಮಕ್ಕಳ ತರ ಇರ್ತೀವಿ. ನಾವು ನೈಬಿ ಅಂತಿಲ್ಲ, ನಮ್ಮ ಜೊತೆ ನಾವೆಲ್ಲ ಅಂತ ಬಂದ್ರೂ ಒಂದೇ ಮಕ್ಕಳ ತರ ಇರ್ತೀವಿ. ಅದೇ ರೀತಿ ಈ ಒಂದು ಜನ್ಮದಿನ ಅವ್ರಿಗೊಂದು ಮಾತಾಡ್ತಾ ಇದ್ದೀನಿ. ನೀವು ಮುಂದಿನ ದಿನಗಳಲ್ಲಿ ನಮ್ಮ ನಗರಸಭೆಯಲ್ಲಿ ಯಾವುದೋ ಒಂದು ಜಾಗದಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು, ನೀವು ಸ್ಪರ್ಧೆ ಮಾಡಬೇಕು. ಅಧಿಕಾರ ಅಂತಿದ್ರೆ ಎಲ್ಲ ಒಂದು ಜಾಗದಲ್ಲಿ ಇನ್ನಷ್ಟು ಬಡವರ ಪರವಾಗಿ ಇದು ಮಾಡಬೇಕು, ಅನುಕೂಲ ಆಗ್ತದೆ. ಇವಾಗ ಬರ್ತಾವೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ, ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು ಜಾಗದಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಲೇಬೇಕಂತ ನನ್ನೊಂದು ಕೋರಿಕೆ. ಅದನ್ನ ನೀವು ದಯವಿಟ್ಟು ಈಡೇರಿಸ್ಕೊಡ್ಬೇಕು. ಮತ್ತೆ ಎಲ್ಲ ಸಾರ್ವಜನಿಕರಿಗೆ ನಮಸ್ಕಾರ. ಇಂದು ನನ್ನ ಪೂಜ್ಯ ಗುರುಗಳಾದಂತ ನಮ್ಮ ಎಲ್ಲರ ಮಾರ್ಗದರ್ಶಿಗಳಾದ ಕೆಲವು ಸಾವಿರಾರು ಜನಗಳಿಗೆ ಆದರ್ಶಗಳಾದಂತ ಹುಚ್ಚುವ ರಾಜ್ಯ ಮಟ್ಟದ ಒಂದು ವಿಚಾರವಂತ, ರಾಜ್ಯ ಮಟ್ಟದ ಒಂದು ಕನಸುಗಾರ ಸತೀಶ್ ಅಣ್ಣವರ ಹುಟ್ಟುಹಬ್ಬವನ್ನು ನಾವು ಹುಟ್ಟುಹಬ್ಬ ಅಂತ ನಾವು ಆಚರಣೆ ಮಾಡ್ತಿಲ್ಲ, ದಯವಿಟ್ಟು ಶ್ರಮಿಸಬೇಕು. ನಮ್ದೊಂದು ಹಬ್ಬ, ಜಾತ್ರೆ ಅಂತ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇವ್ರಿಗೆ ಇನ್ನೂ ಬಾಬಾ ಸಾಹೇಬ್ ಅಂಬೇಡ್ಕರ್, ಬುದ್ಧ ಎಲ್ರೂ ಆಶೀರ್ವಾದ ಬೇಕು. ಈತ ಸಾಮಾನ್ಯ ವ್ಯಕ್ತಿ ಅಲ್ಲ, ಈತ ಒಬ್ಬ ಶಕ್ತಿ ಈತ. ನಾನು ಮೊದ್ಲು ಇಲ್ಲಿರೋರ್ಗಿಂತ ಫಸ್ಟ್ ನಾನೇ ಶಿಷ್ಯ, 7th ಇಂದ ಶಿಷ್ಯ ನಾನು. ಈತನ ಮಾರ್ಗದರ್ಶಿಗಳು, ಈತನ ಆದರ್ಶಗಳು ನಮ್ಗೆ ಗೊತ್ತಿದೆ. ಆದ್ರೆ ಎಷ್ಟೋ ಸಾವಿರಾರು ಜನಗಳಿಗೆ ಊಟ ಕೊಡ್ತಾ ಇದ್ದಾನೆ, ನಮ್ಗೆ ಈ ಮಟ್ಟಕ್ಕೆ ಇಟ್ಟಿದ್ದಾನೆ ಅಂತ ಹೇಳಿದ್ರೆ ಆತನ ಆಶೀರ್ವಾದ ನಮ್ಗೆ ತುಂಬಾ ಸಂತೋಷ ಆಯ್ತು. ಇವತ್ತು ನಮ್ಮ ಹಬ್ಬ, ನಮ್ಮ ಹುಟ್ಟಿದ ಹಬ್ಬ ಅಲ್ಲ, ಆತನ ಹುಟ್ಟಿದ ಹಬ್ಬ ಅಲ್ಲ, ನಮ್ಮ ಹಬ್ಬ ಇವತ್ತು. ತುಂಬಾ ಧನ್ಯವಾದಗಳು ಎಲ್ಲರಿಗೂ ನಮಸ್ಕರಿಸ್ತಾ, ಜಿನೇನ್ ಹುಟ್ಟುಹಬ್ಬದ ಶುಭಾಶಯ. ಜಿನೇನ್, ಥ್ಯಾಂಕ್ ಯು. ಇವತ್ತು ನಮ್ಮ ಗುರುಗಳಾದ ಸತೀಶನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಅದೇ ರೀತಿ ಅವರ ಜ್ಞಾನದ ಬೆಳಕು ನಮ್ಮ ಮೇಲೆ ಇರ್ಲಿ ಅಂತ, ಸದಾ ಇರ್ಲಿ ಅಂತ ನಾನು ಸಂದರ್ಭ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಏನ್ ಮಾಡಿದ್ದೀರಾ ಬೆಳಿಗ್ಗೆ? ಸಾಹೇಬ್, ಬೆಳಗ್ಗೆ ನಾವು ಸರ್ಕಾರಿ ಆಸ್ಪತ್ರೆ ಹೋಗ್ಬಿಟ್ಟು ಅಲ್ಲಿ ಹಣ್ಣು ಹಂಪಲವನ್ನ, ಹುಟ್ಟುಹಬ್ಬದ ಪ್ರಯುಕ್ತ ಹಣ್ಣು ಹಂಪಲವನ್ನ ಎಲ್ಲ ಬಡ ರೋಗಿಗಳು ಕೊಟ್ಟು, ಅದೇ ರೀತಿ ನಮ್ಮ ಕಾನರಾದ ಸರ್ಕಾರ ಬಳಿ ಬುದ್ಧಿಮಾಂದ ಮಕ್ಕಳಿಗೆ ಮಧ್ಯಾಹ್ನದ ಊಟವನ್ನು ನಾವು ಅಲ್ಲಿ ಏರ್ಪಡಿಸಿದ್ವಿ. ಅದೇ ರೀತಿ ಸಂಜೆನೂ ಇವಾಗೆಲ್ಲ ಬಂದಿರ್ತಕ್ಕಂಥ ಎಲ್ಲರಿಗೂ ಇಲ್ಲಿ ಊಟದ ವ್ಯವಸ್ಥೆಯನ್ನ ಮಾಡ್ತಾ ಇದೀವಿ, ಎಲ್ಲ ಮಾಡ್ಕೊಂಡು ಬರ್ತಾ ಇದೀವಿ. ಅವ್ರ ಹುಟ್ಟುಹಬ್ಬದ ಪ್ರಯುಕ್ತವನ್ನ ಮಾಡ್ತೇವೆ. ಪ್ರೀತಿ ಅಣ್ಣ, ಆತ್ಮೀಯ ಸಹೋದರ, ಬಾಂಧವ್ಯ ನಮ್ಮ ಒಂದು ಕುಟುಂಬಸ್ಥ 2 ಮಾತಿನ ಇದರಲ್ಲಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರ್ತಾ ಇವತ್ತು ನಾನು ಒಂದು ಸ್ಥಾನದಲ್ಲಿದ್ದೀನಿ ಸರ್, ಒಂದು ಸರ್ಕಾರಿ ನೌಕರಿ ನಾನು ಇವತ್ತು. ಅದಕ್ಕೆ ಕಾರಣಕರ್ತ ನಾವು ಕಿಲೋಡ್ ಸತೀಶ್. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ, ನಮ್ಮಪ್ಪ ಸರ್ಕಾರಿ ನೌಕರ, ನಮ್ಮ ತೀರ್ಕೊಂಡ್ಮೇಲೆ ಅನುಕಂಪ ಆದ್ಮೇಲೆ ಸೌಕರ್ಯ ಸಿಕ್ಕೊಂಡೆ. ಅದು ನನಗೆ 3-4 ವರ್ಷ ಸಿಗಲಿಲ್ಲ. ಹೋರಾಟ ಮಾಡಿ ಸತತವಾಗಿ ನಿಂತ್ಕೊಂಡು ಫೈಲ್ ಪುಟ್ ಅಪ್ ಮಾಡಿಸಿ ನಿಂತಕ್ಕಂಥ ಏಕೈಕ ವ್ಯಕ್ತಿ ನಾವು ಕಿಲೋಡ್ ಸತೀಶ್. ಅವ್ರಿಗೆ ನಾನು ಆಭಾರಿ. ಧನ್ಯವಾದ ಸರ್. ನಮ್ಮ ಸತೀಶ್ ಅಣ್ಣವರ ಒಂದು ಹ್ಯಾಪಿ ಬರ್ಡೇ ನಡೀತೈತೆ ಇವತ್ತು, ಅದ್ದೂರಿಯಾಗಿ ನಡೀತೈತೆ. ಆದ್ರೆ ಕೂಡ ಅವರ ಒಂದು ಹೋರಾಟದ ಹಾದಿ ಯಾವ ತರ ಇದೆ ಅಂದ್ರೆ, ಇಡೀ ರಾಜ್ಯದಲ್ಲಿ ನಿಷ್ಠಾವಂತ ಹೋರಾಟ ಮಾಡೋರಂದ್ರೆ ಸತೀಶ್ ಅಣ್ಣವ್ರೊಬ್ರೆ, ನನ್ ಗೊತ್ತಿರೋ ಪ್ರಕಾರ. ಯಾಕಂದ್ರೆ ಅವ್ರು ಯಾವುದೇ ರೀತಿ ಕೂಡ ಸಣ್ಣದಿಂದ ದೊಡ್ಡದವರೆಗೂ ಕೂಡ ಯಾವುದೇ ಒಂದು ಫೋನ್ ಕಾಲ್ ಆಗ್ಲಿ, ಮತ್ತೊಂದು ಯಾವುದೇ ಬಂದ್ರೆ ಕೂಡ ಸತೀಶ್ ಅಲ್ಲೇ ಹಾಜರಾಗಿರ್ತಾರೆ.
ಯಾಕಂದ್ರೆ ಅವ್ರಿಗೆ ಹುಟ್ಟು ಗುಣನೇ ಹೋರಾಟದ ಗುಣ ಅನ್ಸುತ್ತೆ ನನಗೆ ಗೊತ್ತಿರೋ ಪ್ರಕಾರ. ಸತೀಶ್ ಅಣ್ಣ ಅವ್ರದ್ದು ಹುಟ್ಟು ಗುಣನೇ ಹೋರಾಟದ ಗುಣ ಅಂತ. ಆದ್ರೆ ಅವರ ಒಂದು ಸೇವೆ ಸದಾ ಯಾವಾಗ್ಲೂ ಇದೇ ತರ ಇರ್ಲಿ, ಮುಂದಿನ ದಿನಗಳಲ್ಲಿ ಇನ್ನ ಮುಂದೆ ದೊಡ್ಡ ಮಟ್ಟದಲ್ಲಿ ಹೋಗ್ಲಿ ಅಂತೇಳಿ ನನ್ನೊಂದು ಅನಿಸಿಕೆ. ದಯವಿಟ್ಟು ಕೂಡ ಅವ್ರಿಗೆ ಇದೊಂದು ಕೃತಜ್ಞತೆಕ್ಕಿಂತ ಮುಖ್ಯವಾಗಿ ನಾವ್ ಯಾವತ್ತೂ ಕೂಡ ಸದಾ ಇದೇ ತರ ಇರ್ಲಿ, ಅವರ ಆರೋಗ್ಯ ಮತ್ತು ಅವರ ಒಂದು ಸೇವೆ ಯಾವಾಗೂ ನೆರವೇರ್ಲಿ ಅಂತೇಳಿ ಆಶಿಸ್ತಾ ಇದ್ದೀನಿ.